ನಮಸ್ಕಾರ. ಚಿಕ್ಕಬಳ್ಳಾಪುರದ ಎಲ್ಲ ನಾಗರಿಕರಿಗೆ ಸಂದೀಪ್ ರೆಡ್ಡಿ ಮಾಡುವ ನಮಸ್ಕಾರಗಳು. ಈಗ ಎಲ್ಲರಿಗೂ ಗೊತ್ತಿರೋ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಒಂದು ಬೇಡದಿರೋಂಥ ವಿದ್ಯಮಾನ ನಡೀತಾ ಇದೆ. ಅದನ್ನೆಲ್ಲ ತಣ್ಣಗೆ ಮಾಡಬೇಕಾಗಿರುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಸಹ ಇದೆ. ಅದೇ ನಿಟ್ಟಿನಲ್ಲಿ ಇವತ್ತೇನು FIR ಅಲ್ಲಿ ಒಂದು 150 ಜನ ಅಂತ ನಮೂದಿಸಿ ಯಾರ FIR ಅಲ್ಲಿ ಇದ್ದಾರೆ ಅನ್ನೋದನ್ನ ಹೇಳದೇ ಇದ್ದಕ್ಕೋಸ್ಕರ ಇಡೀ ಎಲ್ಲ ಗ್ರಾಮಗಳಲ್ಲಿ ಮತ್ತು ನಗರ ಪ್ರದೇಶದಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಕುಟುಂಬಗಳಲ್ಲಿ ಒಂದು ಗೊಂದಲ ಇತ್ತು. ಯಾರನ್ನ ಏನ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲದಿರೋದಕ್ಕೋಸ್ಕರ ನಿಜಕ್ಕೂ ಎಲ್ಲರೂ ಒಂದು ಭಯಭೀತರಾಗುವಂತಹ ಸನ್ನಿವೇಶ ನಿನ್ನೆ ರಾತ್ರಿಯಿಂದನೂ ಕ್ರಿಯೇಟ್ ಆಗಿತ್ತು. ನಿನ್ನೆ ಕೂಡ ಒಂದು 5 ಜನ ಹುಡುಗರನ್ನ ಅರೆಸ್ಟ್ ಮಾಡಿದ್ರು. ಇನ್ನೆಷ್ಟು ಜನ ಅರೆಸ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ದಿರ ತುಂಬಾ ಜನ ಯುವಕರು ಮನೆ ಬಿಟ್ಟು ಬೇರೆ ಬೇರೆ ಕಡೆ ಇರುವಂತಹ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಅದಕ್ಕೋಸ್ಕರ ನಾವು ಇವತ್ತು ಚಿಕ್ಕಬಳ್ಳಾಪುರದ ಸ್ಟೇಷನ್ಗೆ ಹೋಗಿ ನಮ್ಮ ಪ್ರತಿಭಟನೆಯನ್ನು ದಾಖಲು ಮಾಡಿ ನಾವು ಇದು ತಪ್ಪಾಗ್ತಿದೆ ಅಂತ ಪೊಲೀಸ್ ಏನು ಅಧಿಕಾರಿಗಳಲ್ಲಿ ಹೇಳಿದಾಗ ಅವರು ಸಹ ಅದನ್ನ ಅರ್ಥ ಮಾಡಿಕೊಂಡು ಎಷ್ಟು ಜನ ಇದ್ದಾರೆ, ಯಾರು ಪರ್ಟಿಕ್ಯುಲರ್ ಆಗಿ ತಾವು ಮಾಡಕ್ ಹೊರಟಿದ್ದೀರಾ, ಎಂತವ್ರ ಮೇಲೆ ಕೇಸ್ ಮಾಡಕ್ ಹೊರಟಿದ್ದಾರೆ ಅಂತಂದಾಗ ತಾವು ದಾಖಲೆ ಅದು ಯಾರು ಹೆಸರುಗಳು ಹೇಳ್ತೀವಿ ಅಂತ ಹೇಳಿದ್ರು. ಅದರಂತೆ ಈಗ ನಮ್ಗೆ ಒಂದು ಬಲ್ಲ ಮೂಲಗಳಿಂದ ಮತ್ತೆ ಕರೆಕ್ಟ್ ಆಗಿ ಒಂದು ಹೆಸರುಗಳ ಒಂದು ಯಾರು ಆಗಿದ್ದಾರೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರ್ತೀನಿ. ಅವರು ಬಿಟ್ಟು ಇನ್ನು ಮಿಕ್ಕಿದವ್ರು ಎಲ್ಲರೂ ಸಹ ತಂಪಾಡಿಗೆ ತಾವು ಜೀವನವನ್ನ ಎಂದಿನಂತೆ ದೈನಂದಿನ ಜೀವನದಲ್ಲಿ ತಾವು ತೊಡ್ಕೊಬಹುದು. ಅದರಲ್ಲಿ ಹೆಸರುಗಳು ಹೇಳಕ್ ಹೋಗಲ್ಲ, ಯಾಕಂದ್ರೆ ಯಾರು ಇದ್ ಮಾಡಿರ್ತಾರೆ ಅನ್ನೋದನ್ನ ನಾನು ಹೆಸರು ಹೇಳಕ್ ಹೋಗಲ್ಲ. ಈಗಾಗಲೇ ಆ ಕುಟುಂಬದವ್ರನ್ನ ನಾವು ಸಂಪರ್ಕ ಮಾಡಿ ಅವರಿಗೆ ಒಳ್ಳೇದಾಗ್ಲಿ, ಅವ್ರಿಗೆ ಕಾನೂನಿನ ರಕ್ಷಣೆ ಕೊಡೋದಕ್ಕೆ ಏನ್ ಮಾಡಬೇಕು ಅದನ್ನ ಮಾಡಕ್ ಹೊರಟಿದೀವಿ. ಸೊ ಆ ಹೆಸರುಗಳು ಹೇಳೋದಕ್ಕೆ ಹೋಗೋದಿಲ್ಲ. ಯಾವ ಊರು ಅನ್ನೋದನ್ನ ತಮ್ಗೆ ಹೇಳ್ತೀನಿ. ಆ ಊರಿನ ಆ ಹೆಸರಿರೋರು ಬಿಟ್ಟು ಇನ್ಯಾರಿಗೂ ಈ ಒಂದು ಬೆದರಿಕೆ ಇಲ್ಲ. ತಾವೆಲ್ಲರೂ ತಮ್ಮ ದೈನಂದಿನ ಜೀವನಗಳಲ್ಲಿ ತೊಡಗಿಸ್ಕೊಳ್ಳಿ, ಮುಂದಕ್ಕೆ ಹೋಗೋಣಂತೆ. ಇದು ಏನಂತಂದ್ರೆ ಹನುಮಂತಪುರ ಏನಿದೆ, ಹನುಮಂತಪುರದ 3 ಜನ ವ್ಯಕ್ತಿಗಳ ಮೇಲೆ ಇದೊಂದು FIR ಆಗುವಂತಹ ಸಾಧ್ಯತೆಗಳಿದೆ. ಅದನ್ನ ಅವ್ರಿಗೆ ಈಗಾಗಲೇ ನಾವು ತಿಳಿಸಿದೀವಿ. ಆಮೇಲೆ ಅಂದಾರ್ಲಹಳ್ಳಿಯ ಈಗಾಗಲೇ ಒಬ್ರು ಹೊರಗಡೆ ಇದ್ದಾರೆ, ಅಂದ್ರೆ FIR ಅಲ್ಲಿ ಹೆಸರಿದೆ. ಅದು ಬಿಟ್ಟು ಇನ್ನೊಬ್ಬರ ಹೆಸರು ಕೂಡ ಅದರಲ್ಲಿ ಈಗ ಸೇರಿಸುವಂತಹ ಕೆಲಸ ಆಗಿದೆ. ಅವ್ರಿಗೂ ಸಹ ನಾವು ಸಂಪರ್ಕ ಮಾಡಿ ಹೇಳಿದೀವಿ. ಮತ್ತು ರೇಣಮಾಕ್ಲಹಳ್ಳಿಯಲ್ಲಿ ಸಹ ಒಬ್ಬ ವ್ಯಕ್ತಿಯ ವಿರುದ್ಧ ಈ ರೀತಿ ಒಂದು FIR ಆಗುವಂತಹ ಸಾಧ್ಯತೆಗಳು ಇದೆಲ್ಲ ಇರೋದನ್ನ ನಾವು ಆ ಕುಟುಂಬದವ್ರಿಗೆ ತಿಳಿಸಿದೀವಿ. ಸೊ ಅದಕ್ಕೋಸ್ಕರ ಇನ್ನ ಉಳಿದಂತ ಜನ ಏನಿದ್ದೀರಾ ತಾವು ಆರಾಮಾಗಿ ತಂಪಾಡಕ್ಕೆ ತಾವು ಇರಬಹುದು. FIR ಅಲ್ಲಿ ಬೇರೆ ಯಾರ್ದು ಹೆಸರು ಸೇರಿಸುವಂತಹ ಕೆಲಸನ ಪೊಲೀಸ್ ಇಲಾಖೆ ಇನ್ನು ಮಾಡೋದಿಲ್ಲ ಅನ್ನುವಂಥ ಭರವಸೆ ಕೊಟ್ಟಿದೆ. ಯಾಕಂದ್ರೆ ಒಂದಷ್ಟು ಜನಗಳ ವಿಡಿಯೋಗಳನ್ನ ಬಂದಿರೋದ್ರಿಂದ ಅವರ ಕಾರ್ಯ ಅವರು ಮಾಡಕ್ ಹೊರಡ್ತಾರೆ. ಬಟ್ ಇವಾಗ ಏನು ಈ ರೀತಿ ಯಾರು FIR ಆಗುತ್ತೆ ಅವರಿಗೆ ಕಾನೂನಿನ ರಕ್ಷಣೆ ಕೊಡುವಂತಹ ಕಾನೂನಿನ ಚೌಕಟ್ಟಲ್ಲಿ ಏನ್ ಮಾಡಬೇಕು ಅದನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಿದೀವಿ. ಇನ್ನು ಉಳಿದಂತ ಎಲ್ಲ ಯುವಕರು, ಎಲ್ಲ ನಾಗರಿಕರು ತಮ್ಮ ಕೆಲಸಗಳಲ್ಲಿ ತಾವು ತೊಡ್ಕೊಬಹುದು. ಮತ್ತು ಈ ಒಂದು ಏನು ಕೆಲಸ ಆಗಿದೆ ಪ್ರದೀಪ್ ಈಶ್ವರ್ ಅಂತ ಶಾಸಕರ ಇದಕ್ಕೆ ನಾವೆಲ್ಲರೂ ಸಹ ಅನುಭವಿಸ್ತಾ ಇದೀವಿ, ಅದು ಬೇರೆ ವಿಷಯ. ಆದ್ರೆ ಇದನ್ನು ಇಲ್ಲಿಗೆ ನಿಲ್ಸೋಣ, ಮುಂದಕ್ಕೆ ನಮ್ಮ ಜೀವನಗಳನ್ನ ಕಟ್ಕೊಳ್ಳೋ ಅಂತ ಕೆಲಸ ಮಾಡೋಣ. ದಯವಿಟ್ಟು ಯಾರು ಇನ್ನ ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು, ತುಂಬಾ ಬೇರೆ ಬೇರೆ ಆದಂತಹ ಸುದ್ದಿಗಳನ್ನ ಪ್ರಚಾರಗಳನ್ನ ಮಾಡೋದು ಬೇಡ. ಇದನ್ನ ಇಲ್ಲಿಗೆ ಬಿಟ್ಟು ಮುಂದಕ್ಕೆ ಹೋಗೋಣ, ಶಾಂತಿಯುತವಾಗಿ ಚಿಕ್ಕಬಳ್ಳಾಪುರವನ್ನ ಕಟ್ಟೋಣ, ನಮ್ಮ ಜೀವನಗಳನ್ನ ಕಟ್ಕೋಣ ಅಂತ ಈ ಮುಖಾಂತರ ಹೇಳ್ತೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈಗಾಗಲೇ FIR ಆಗಿರೋರ್ದು ಬಿಟ್ಟು ಅಂದಾರ್ಲಹಳ್ಳಿಯ ಒಬ್ರು, ಹನುಮಂತಪುರದ 3 ಮತ್ತು ರೇಣಮಾಕ್ಲಹಳ್ಳಿಯ ಒಬ್ರು, ಇವರನ್ನಾಗಲೇ ಅವರ ಕುಟುಂಬದವ್ರನ್ನ ನಾವು ಸಂಪರ್ಕ ಮಾಡಿದೀವಿ. ಅವರಿಗೆ ಏನ್ ಬೇಕೋ ಅದು ವ್ಯವಸ್ಥೆ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ಇನ್ಯಾರೂ ಸಹ ಇಷ್ಟು ಜನ ಬಿಟ್ಟು ಬೇರೆ ಯಾರಿಗೂ ಏನು ತೊಂದರೆ ಆಗೋದಿಲ್ಲ. ದಯವಿಟ್ಟು ತಾವೆಲ್ಲರೂ ಆರಾಮಾಗಿರ್ಬೇಕು ಅಂತ ಹೇಳ್ಬಿಟ್ಟು ಸವಿನಯವಾಗಿ ಕೇಳ್ಕೊತಾ ಇದ್ದೀನಿ. ಯಾವಾಗಲೂ ನಾವು ನಿಮ್ಮ ಜೊತೆ ಇರ್ತೀವಿ. ನಮ್ಮ ಕೈಲಾದಂತಹ ಅಳಲ್ ಸೇವೆ ನಿಮ್ಮ ಜೊತೆ ಮಾಡ್ತಾನೆ ಇರ್ತೀವಿ. ಯಾಕಂದ್ರೆ ನೀವೆಲ್ಲ ಸೇರಿ ಮಾಡಿದ್ದಕ್ಕೇ ನಾವು ಇವತ್ತು ಜೀವನ ಕಟ್ಕೊಂಡಿದ್ದೀವಿ. ಎಲ್ಲರೂ ಆರಾಮಾಗಿರಿ. ಥ್ಯಾಂಕ್ ಯು ಸೋ ಮಚ್.